ವೀಕ್ಷಕರೇ, ವಿಸ್ಮಯ ಜಗತ್ತಿನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಅದು ಯಾವುದೇ ಕ್ಷೇತ್ರವಿರಲಿ, ಯಾವುದೇ ವಲಯವಿರಲಿ, ಅಲ್ಲಿ ಏಕಸ್ವಾಮ್ಯತೆ ಇರಬಾರ್ದು. ಅದು ಮಾರ್ಕೆಟ್ ಇದ್ದರೂ ಸರಿ, ರಾಜಕೀಯವಿದ್ದರೂ ಸರಿ. ಏಕೆಂದರೆ ಏಕಸ್ವಾಮ್ಯತೆ ಇದ್ದರೆ ಅವರು ಮಾಡಿದ್ದೇ ಕೆಲಸ, ಅವರು ಮಾಡಿದ್ದೇ ಕಾನೂನು, ಅವರು ಇಟ್ಟಿದ್ದೇ ರೇಟ್. ಆದರೆ ಕಾಂಪಿಟೇಷನ್ ಇದ್ದರೆ ಅದೆಲ್ಲ ಮಾಡೋಕ್ಕಾಗೋದಿಲ್ಲ. ಅದರಲ್ಲೂ ಮಾರ್ಕೆಟ್ನಲ್ಲಿ ಎಷ್ಟು ಕಡಿಮೆ ರೇಟ್ ಇರುತ್ತೋ ಅಷ್ಟು ಜನ ಇಷ್ಟಪಡ್ತಾರೆ. ಅದರೊಂದಿಗೆ ಕಂಪನಿ ಕೂಡ ಬೆಳೆಯುತ್ತೆ. ಕೆಲವೊಮ್ಮೆ ಆ ಕಂಪನಿಗಳು ಕೂಡ ಮಾರಕವಾಗಿ ಬಿಡ್ತವೆ. ಏಕೆಂದರೆ ನಾನೇ ಶ್ರೇಷ್ಠ, ನಮ್ಮ ಕಂಪನಿಯಲ್ಲಿ ಸಿಗುವ ಸೌಲಭ್ಯ ಮತ್ತಾವ ಕಂಪನಿಯಲ್ಲೂ ಇಲ್ಲ ಎಂದು ತಾನೇ ಶ್ರೇಷ್ಠ ಎಂಬ ಭಾವನೆ ಅವುಗಳಲ್ಲಿ ಬಂದುಬಿಡುತ್ತೆ. ಅಂತಹ ಭಾವನೆ ಇದೀಗ ಜಿಯೋ ಎನ್ನುವ ಕಂಪನಿಗೆ ಬಂದುಬಿಟ್ಟಿದೆ. ಹೌದು, ಜಿಯೋ ತಾನು ಟೆಲಿಕಾಂ ಕ್ಷೇತ್ರದಲ್ಲಿ ಕಾಲಿಡುವಾಗ ಅತಿ ಅಗ್ಗದ ಬೆಲೆಯಲ್ಲಿ ಡೇಟಾವನ್ನು ಕೊಟ್ಟು ಜನರನ್ನು ಸೆಳೆಯಲು ಆರಂಭಿಸಿತು. ಫ್ರೀಯಾಗಿ ಇಂಟರ್ನೆಟ್ ಕೊಟ್ಟು ಮತ್ತಷ್ಟು ಜನ ಎಲ್ಲ ಸಿಮ್ಗಳನ್ನು ಒಯ್ದು ಜಿಯೋಗೆ ಪೋರ್ಟ್ ಮಾಡೋ ಹಾಗೆ ಮಾಡಿತ್ತು. ಆದರೆ ಈಗ ಜಿಯೋ ತನ್ನ ರೀಚಾರ್ಜ್ ಪ್ಲ್ಯಾನ್ಗಳನ್ನು ಮನಬಂದಂತೆ ಹೆಚ್ಚಿಸತೊಡಗಿದೆ. 4-5 ವರ್ಷಗಳ ಹಿಂದೆ ಏರ್ಟೆಲ್ ಐಡಿಯಾ ಮಾಡಿದ ರೀತಿ ಜಿಯೋ ಕೂಡ ಲೂಟಿಗೆ ಇಳಿದು ಬಿಟ್ಟಿದೆ. ಅದೊಂದು ಕಾಲವಿತ್ತು, BSNL ಸಿಮ್ಗಳನ್ನು ಜನರು ಜಿಯೋಗೆ ಪೋರ್ಟ್ ಮಾಡ್ತಾ ಇದ್ರು. ಆದರೆ ಕಾಲ ಸಂಪೂರ್ಣವಾಗಿ ಬದಲಾಗಿ ಬಿಟ್ಟಿದೆ. ಈಗ ಜಿಯೋ ಸಿಮ್ಗಳನ್ನು ಜನರು BSNLಗೆ ಪೋರ್ಟ್ ಮಾಡ್ತಿದ್ದಾರೆ. ಅದೇಗೆ ಜಿಯೋ ಒಳ್ಳೆಯ ಸಮಯವನ್ನು ಬಳಸಿಕೊಂಡು ಮೇಲೆ ಬಂತು, ಅದೇ ರೀತಿ ಈಗ BSNLಗೂ ಒಳ್ಳೆಯ ಸಮಯ. ಜೊತೆಗೆ ನಮ್ಮ ದೇಶದ ಹೆಮ್ಮೆಯ ಕಂಪನಿಯಾಗಿರೋ ಟಾಟಾ ಈಗ ಟೆಲಿಕಾಂ ವಲಯದಲ್ಲಿ ಬಿರುಗಾಳಿ ಎಬ್ಬಿಸುವಂತಹ ಒಂದು ಸುದ್ದಿಯು ಕೇಳಿ ಬರ್ತಿದೆ. ಹೌದು, ಟಾಟಾ BSNL ಜೊತೆಗೆ ಒಪ್ಪಂದ ಮಾಡಿಕೊಂಡಿದೆಯಂತೆ. ಅದು ₹1-2 ಒಪ್ಪಂದ ಅಲ್ಲ, ಬರೋಬ್ಬರಿ 15,000 ಕೋಟಿ ರೂಪಾಯಿ ಒಪ್ಪಂದವದು. ಅಲ್ಲಿಗೆ ಜಿಯೋದಂತಹ ದೈತ್ಯ ಕಂಪನಿಗಳಿಗೆ ಟಾಟಾ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿಬಿಟ್ಟಿದೆ. ಅಷ್ಟಕ್ಕೂ BSNL ಹಾಗೂ ಟಾಟಾ ನಡುವೆ ನಡೆದಿರುವ ಒಪ್ಪಂದವಾದರೂ ಏನು? ಈ ಒಪ್ಪಂದ ಟೆಲಿಕಾಂ ಕ್ಷೇತ್ರದಲ್ಲಿ ಮತ್ತೊಂದು ಕ್ರಾಂತಿಯನ್ನು ಸೃಷ್ಟಿಸಿಬಿಡುತ್ತಾ? BSNL ಉಳಿದ ಕಂಪನಿಗಳನ್ನು ಹಿಂದಿಕ್ಕಿ ಮತ್ತೊಮ್ಮೆ ತನ್ನ ಗತವೈಭವಕ್ಕೆ ಮರಳುತ್ತಾ? ಎಲ್ಲವನ್ನು ಪಿನ್ ಟು ಪಿನ್ ತೋರಿಸ್ತೀವಿ ನೋಡಿ. ಟಾಟಾ ನಮ್ಮ ದೇಶದ ಹೆಮ್ಮೆಯ ಕಂಪನಿ. ಕೆಲ ಕಂಪನಿಗಳು ತಮ್ಮ ಸ್ವಾರ್ಥಕ್ಕಾಗಿ ವ್ಯಾಪಾರ ಮಾಡ್ತಾ ಇದ್ದರೆ, ಇನ್ನು ಕೆಲ ಕಂಪನಿಗಳು ವ್ಯಾಪಾರದ ಜೊತೆಗೆ ದೇಶ ಸೇವೆಯನ್ನು ಕೂಡ ಮಾಡ್ತಾ ಬರ್ತವೆ. ಅಂತಹ ಕಂಪನಿಗಳಲ್ಲಿ ಟಾಟಾ ಕಂಪನಿಗೆ ಪ್ರಥಮ ಸ್ಥಾನ ಯಾವಾಗಲೂ ಇದ್ದೇ ಇರುತ್ತೆ. ಟಾಟಾ ಏನೇ ಮಾಡಿದ್ರೂ ಗ್ರಾಹಕರ ಒಳಿತನ್ನೇ ಬಯಸುತ್ತೆ. ಟಾಟಾ ಉಪ್ಪಿನಿಂದ ಹಿಡಿದು ಟಾಟಾ ನ್ಯಾನೋ, ನೆಕ್ಸಾನ್ ಕಾರ್ಗಳಲ್ಲಿಯೂ ಸಹಿತ ನೀವು ಟಾಟಾ ಗ್ರಾಹಕರ ಬಗ್ಗೆ ವಹಿಸೋ ಕಾಳಜಿಯನ್ನು ನೀವು ಕಾಣಬಹುದು. ಇಂತಹ ಟಾಟಾ ಇದೀಗ ಟೆಲಿಕಾಂ ಕ್ಷೇತ್ರದಲ್ಲಿ ಬೃಹತ್ ಅಲೆಯನ್ನೇ ಎಬ್ಬಿಸೋಕೆ ರೆಡಿಯಾಗಿದೆ. ಹೌದು, ಟೆಲಿಕಾಂ ಕ್ಷೇತ್ರದಲ್ಲೂ ಕೂಡ ಜನರ ಬೆಂಬಲಕ್ಕೆ ಧಾವಿಸಿದೆ ಟಾಟಾ. ಮುಳುಗುತ್ತಿರುವ BSNL ಎಂಬ ಹಡಗನ್ನು ಟಾಟಾ ಮತ್ತೊಮ್ಮೆ ಮೇಲೆತ್ತಲು ಸಜ್ಜಾಗಿದೆ. ಆ ಡೀಲ್ ಬಗ್ಗೆ ನಿಮಗೆ ಹೇಳ್ತೀವಿ. ಅದಕ್ಕೂ ಮೊದಲು BSNL ಕೆಲವೊಂದು ರೀಚಾರ್ಜ್ ಪ್ಲ್ಯಾನ್ಗಳ ಬಗ್ಗೆ ನಿಮಗೆ ಗೊತ್ತಿರಲೇಬೇಕು. 249 ರೀಚಾರ್ಜ್ ಮಾಡಿದರೆ 45 ದಿನಗಳ ವ್ಯಾಲಿಡಿಟಿ ಇರುತ್ತೆ. ಕಾಲ್ ಫ್ರೀ, ದಿನಕ್ಕೆ 2 GB ಡೇಟಾ ಕೂಡ ಬಳಸಬಹುದು. ಆದರೆ ಇಲ್ಲಿ ನೆನಪಿರಬೇಕು, ಅದು 4G ಪ್ಲ್ಯಾನ್. BSNL ಇನ್ನು 5G ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿಲ್ಲ. ಆದರೆ ಬೇರೆ ಕಂಪನಿಗಳ ರೀಚಾರ್ಜ್ ಪ್ಲ್ಯಾನ್ಗಳು BSNLನ ಹತ್ತಿರಕ್ಕೂ ಇಲ್ಲ. ಬೇಕಿದ್ದರೆ ನೀವೇ ಒಮ್ಮೆ ಕಂಪೇರ್ ಮಾಡಿ ನೋಡಿ. ಎಲ್ಲರಿಗೂ ಒಮ್ಮೆ ಟೈಮ್ ಬರುತ್ತೆ ಅನ್ನೋದು ಇದಕ್ಕೆ ಅಲ್ವಾ? ತನ್ನ ಟೈಮ್ ಬಂದಾಗ ಜಿಯೋ ಅದನ್ನು ಸದುಪಯೋಗ ಪಡಿಸಿಕೊಂಡು ಬಿಡ್ತು. ಆದರೆ ಈಗ BSNLನ ಸಮಯ. ಈಗ BSNLನೊಂದಿಗೆ ಭಾರತದ ಪ್ರತಿಷ್ಠೆಯ ಹಾಗೂ ಹೆಮ್ಮೆಯ ಕಂಪನಿಯಾದ ಟಾಟಾ ಕೂಡ ನಿಂತಿದೆ. ಇನ್ನು BSNLನ ಬಗ್ಗೆ ಕೆಲವು ಆರೋಪಗಳು ಕೇಳಿ ಬರುತ್ತವೆ. ಅವುಗಳಾವು ಅಂದರೆ, BSNL ಕಾಲಕ್ಕೆ ತಕ್ಕ ಹಾಗೆ ಚೇಂಜ್ ಆಗೋದಿಲ್ಲ, ಬದಲಾಗಿ ಹಿಂದೆಯೇ ಉಳಿದು ಬಿಡುತ್ತೆ. ಉಳಿದ ಕಂಪನಿಗಳು ಮಹತ್ವದ ಬದಲಾವಣೆಗಳನ್ನು ತಮ್ಮ ಕಂಪನಿಗಳಲ್ಲಿ ತಂದರೂ ಕೂಡ BSNL ಇನ್ನೂ ಬದಲಾವಣೆ ಮಾಡೋದಿಲ್ಲ ಎಂದು ಆರೋಪಗಳಿವೆ. ಏರ್ಟೆಲ್ ಮುಂತಾದ ಕಂಪನಿಗಳು 2G ಅಲ್ಲಿ ಇದ್ದರೆ BSNL ಅದರ ವಿಚಾರವೇ ಮಾಡಿರಲಿಲ್ಲ. ಹಾಗೆ ಜಿಯೋ, ಏರ್ಟೆಲ್, ವಡಾಫೋನ್ನಂತಹ ಕಂಪನಿಗಳು 4G ಕ್ಷೇತ್ರಕ್ಕೆ ಲಗ್ಗೆ ಇಟ್ಟರು. BSNL ಇನ್ನು 3G ಆರಂಭದಲ್ಲೇ ಇತ್ತು. ಹೌದು, ಈಗಲೂ ಕೂಡ ಎಲ್ಲ ಟೆಲಿಕಾಂ ಕ್ಷೇತ್ರದ ದೈತ್ಯ ಕಂಪನಿಗಳು 5Gಯಲ್ಲಿದ್ದರೆ BSNL ಇನ್ನು 4G ಆರಂಭದಲ್ಲಿದೆ. ಇದು BSNLಗೆ ಹಿಂದಿನಿಂದ ಬಂದ ಚಾಳಿ ಅಂತ ಜನರು ಖರೀದಿಸಲು ನಿರಾಕರಿಸ್ತಿದ್ರು. ಆದರೆ ಈಗ ಟಾಟಾ BSNLನ ಜೊತೆ ಕೈ ಜೋಡಿಸಿರೋದ್ರಿಂದ ಅದು ಏನು ಕಷ್ಟದ ಮಾತಲ್ಲ.
ಆದರೆ BSNLನ 4G ಯಾವ 5Gಗೂ ಕಡಿಮೆ ಇಲ್ಲ. ಇನ್ನೊಂದು ಆರೋಪವನ್ನು ನೋಡೋದಾದರೆ ಕಸ್ಟಮರ್ ಕೇರ್ ಸರ್ವಿಸ್. ಉಳಿದೆಲ್ಲ ಕಂಪನಿಗಳಿಗೆ ಹೋಲಿಸಿದರೆ BSNLನ ಕಸ್ಟಮರ್ ಕೇರ್ ತುಂಬಾ ಕಳಪೆ ಮಟ್ಟದ್ದಾಗಿದೆ. ಮೊದಲು ಕಸ್ಟಮರ್ ಕೇರ್ ಎಷ್ಟು ಒಳ್ಳೆಯ ಹಾಗೂ ಗುಣಮಟ್ಟದ್ದಾಗಿರುತ್ತೋ ಅಷ್ಟು ಜನ ಗ್ರಾಹಕರನ್ನು ಸೆಳೆಯಬಹುದು. ಕಸ್ಟಮರ್ ಈಸ್ ಕಿಂಗ್ ಅಂತಾರೆ. ಹೌದು, ಕಸ್ಟಮರ್ಗಳನ್ನು ರಾಜರ ಥರ ನೋಡಿಕೊಂಡ್ರೆ ಆ ಕಂಪನಿ ಬೆಳೆಯೋದರಲ್ಲಿ ಎರಡು ಮಾತಿಲ್ಲ. ಅದಕ್ಕಾಗಿ BSNL ತನ್ನ ಕಸ್ಟಮರ್ ಕೇರ್ ಸರ್ವಿಸ್ನಲ್ಲಿ ಸ್ವಲ್ಪ ಪ್ರಮಾಣದ ಬದಲಾವಣೆ ಮಾಡಬೇಕಿದೆ. ಇದನ್ನು BSNL ಮಾಡಿಬಿಟ್ರೆ ಉಳಿದೆಲ್ಲ ಕಂಪನಿಗೆ ಪೈಪೋಟಿ ಕೊಡೋದರಲ್ಲಿ BSNL ಮುಂಚೂಣಿಯಲ್ಲಿರುತ್ತೆ. ಆದಷ್ಟು ಬೇಗ ಆ ಕೆಲಸವು ನೆರವೇರಿಬಿಡುತ್ತೆ. ಟಾಟಾದ ಎಂಟ್ರಿಯಿಂದ ಯಾವ ಕೆಲಸ ತಡವಾಗುವ ಸಂಭವವೇ ಇಲ್ಲ. ಇನ್ನು ನೆಟ್ವರ್ಕ್ ಬಗ್ಗೆ ಹೇಳೋದಾದರೆ BSNLನ ನೆಟ್ವರ್ಕ್ ಮೊದಲು ಸ್ಲೋ ಆಗಿ ಬರ್ತಿತ್ತು. ಅದು 3G ಯುಗ. ಆದರೆ ಈಗ ಹಾಗಿಲ್ಲ. ಈಗ BSNL 4G ಆಗಿ ಬದಲಾಗಿದೆ. ಈಗ ನೆಟ್ವರ್ಕ್ ಪ್ರಾಬ್ಲಮ್ ಕಡಿಮೆ ಇರುತ್ತೆ. ಇನ್ನು ಜಿಯೋ, ಏರ್ಟೆಲ್ ಕಂಪನಿಗಳು ಹಳ್ಳಿಗಳಲ್ಲಿ ತಮಗೆ ಲಾಭವಿಲ್ಲ. ಅಲ್ಲಿ ಜನರು ತಮ್ಮ ಕೆಲಸದಲ್ಲಿ ನಿರತರಾಗಿರ್ತಾರೆ. ಅಲ್ಲಿ ಯಾರಿಗೂ ಡೇಟಾದ ಅವಶ್ಯಕತೆ ಇರೋದಿಲ್ಲ. ಇದ್ರೂ ಕಡಿಮೆ ಜನಕ್ಕಿರುತ್ತೆ. ಹಳ್ಳಿಯ ಜನ ಸಿಟಿಯ ಜನರಂತೆ ರೀಲ್ಸ್ ನೋಡ್ತಾ ಕುಳಿತುಕೊಳ್ಳೋಕ್ಕೆ ಸಮಯ ಇರೋದಿಲ್ಲ. ಅಲ್ಲಿ ನಮಗೆ ಯಾವುದೇ ಲಾಭ ಇರೋದಿಲ್ಲ ಅಂತ ಹಳ್ಳಿಯಲ್ಲಿ ತಮ್ಮ ಟವರ್ಗಳನ್ನೇ ಹಾಕಿಸೋದಿಲ್ಲ. ಕೆಲವೊಂದು ಹಳ್ಳಿಗಳಲ್ಲಿ ಈ ನೆಟ್ವರ್ಕ್ ಪ್ರಾಬ್ಲಮ್ ತುಂಬ ಇರುತ್ತೆ. ಆದರೆ BSNL ಇನ್ನಿತರ ಕಂಪನಿಗಳ ಹಾಗಲ್ಲ. ತಮ್ಮ ನೆಟ್ವರ್ಕ್ ಕಡಿಮೆನೇ ಇದ್ದರೂ ದೇಶದ ಮೂಲೆ ಮೂಲೆಗಳಲ್ಲಿ ಜನರಿಗೆ ನೆಟ್ವರ್ಕ್ ಸಿಗಬೇಕು ಅಂತ ಪ್ರತಿ ಹಳ್ಳಿಗಳಲ್ಲೂ ತಮ್ಮ ಟವರ್ಗಳನ್ನು ಸ್ಥಾಪಿಸಿತ್ತು. ಆದರೆ ಇವುಗಳನ್ನು ಬಳಸುವವರೇ ಇರಲಿಲ್ಲ. ಆದರೆ ಈಗ ಕಾಲ ಬದಲಾಗಿದೆ. ಟಾಟಾ ಕಂಪನಿಯ TCS ಆಗಮನದಿಂದ BSNLಗೆ ಆಣೆ ಬಲ ಬಂದ ಹಾಗಿದೆ. BSNL ಹಳ್ಳಿಯ ಜನರನ್ನು ಹಾಗೂ ಬಡವರನ್ನು ಕೈ ಬಿಡುವುದಿಲ್ಲ. ಅದಕ್ಕೆ ಇದನ್ನು ಬಡವರ ಬಂಧು ಅನ್ನೋದು. ನಾವು ವಿಡಿಯೋನ ಆರಂಭದಲ್ಲೇ ಹೇಳಿದ್ವಿ, BSNLನ ಹೊರತು ಉಳಿದೆಲ್ಲ ಕಂಪನಿಗಳು 5Gಯ ನೆಟ್ವರ್ಕ್ ಹೊಂದಿವೆ ಎಂದು. ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿರೋದು 5G ಮೊಬೈಲ್ ಫೋನ್ಗಳು ಎಲ್ಲರ ಹತ್ರನೂ ಇರೋದಿಲ್ಲ. ಶ್ರೀಮಂತರು ಹಾಗೂ ಮಧ್ಯಮ ವರ್ಗದವರ ಹತ್ರ ಅಷ್ಟೇ ಇರುತ್ತೆ. ಆದರೆ ಬಡವರ ಬಳಿ ಇನ್ನೂ 5G ಮೊಬೈಲ್ಗಳಿಲ್ಲ. ಅದಕ್ಕಾಗಿಯೇ BSNL ಈಗ TCSನೊಂದಿಗೆ 15,000 ಕೋಟಿಯ ಡೀಲನ್ನು ಮಾಡಿಕೊಂಡಿದೆ. ಈ ಡೀಲ್ನಲ್ಲಿ BSNL ಅನ್ನು ಎಲ್ಲ ಕಂಪನಿಗಳ ಹಾಗೆ ಅಭಿವೃದ್ಧಿಪಡಿಸೋದು ಹಾಗೂ 20,000ಕ್ಕೂ ಹೆಚ್ಚಿನ ಟವರ್ಗಳನ್ನು ದೇಶದ ಮೂಲೆ ಮೂಲೆಗಳಲ್ಲೂ ನಿರ್ಮಿಸೋದು. ಈಗಾಗಲೇ BSNL ಟಾಟಾ ಎಂಟ್ರಿ ಕೊಡುವ ಮುನ್ನವೇ ದೇಶದೆಲ್ಲೆಡೆ 9,000 4G ಟವರ್ಗಳನ್ನು ನಿರ್ಮಿಸಿದೆ. ಇನ್ನು ಆದಷ್ಟು ಬೇಗ ಉಳಿದ ಕಡೆಯಲ್ಲಿ ಟವರ್ಗಳನ್ನು ನಿರ್ಮಿಸಿಬಿಟ್ರೆ ಇನ್ನು BSNL ಅನ್ನು ತಡೆಯೋರು ಯಾರಿದ್ದಾರೆ ಹೇಳಿ? ಟಾಟಾನಂತಹ ದೈತ್ಯನು ಟೆಲಿಕಾಂ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟರೆ ಹೇಗಿರುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. BSNL ಇನ್ನು ಕೆಲವೇ ದಿನಗಳಲ್ಲಿ ತನ್ನ ಹಳೆಯ ಗತವೈಭವಕ್ಕೆ ಮರಳಿ ಜಿಯೋ, ಏರ್ಟೆಲ್ನ ಅಪ್ಪನಾಗೋದ್ರಲ್ಲಿ ಯಾವ ಸಂಶಯವೂ ಬೇಡ. ಇನ್ನು ದೇಶದೆಲ್ಲೆಡೆ ಒಂದೇ ದಿನದಲ್ಲಿ 1,00,000ಕ್ಕೂ ಹೆಚ್ಚಿನ ಸಿಮ್ಗಳು BSNLಗೆ ಪೋರ್ಟ್ ಆಗಿವೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ BSNLಗೆ ನಾವು ಸಾಥ್ ಕೊಡ್ತೀವಿ ಎಂದು ಜನರು ಅಭಿಯಾನವನ್ನೇ ಶುರು ಮಾಡಿಕೊಂಡಿದ್ದಾರೆ. ಅದಷ್ಟೇ ಅಲ್ಲದೆ ಜನರು ಬೀದಿಗಿಳಿದು ಕೂಡ ಪೋರ್ಟ್ ಟು BSNL ಅಂತ ಅಭಿಯಾನ ಶುರು ಮಾಡಿಕೊಂಡಿದ್ದಾರೆ. ಟಾಟಾ ಮೇಲಿಂದ ಮೇಲೆ ಆವಿಷ್ಕಾರಗಳನ್ನು ಮಾಡೋ ಕಂಪನಿ. ಈಗ ಅದೇ ಟಾಟಾ ಟೆಲಿಕಾಂ ಕ್ಷೇತ್ರದಲ್ಲಿ ಆವಿಷ್ಕಾರ ಮಾಡಲು ಹೊರಟಿದೆ. ಅದರ ಆವಿಷ್ಕಾರಗಳು ಸಾಮಾನ್ಯವಾಗಿರೋದಿಲ್ಲ ಅನ್ನೋದು ನಿಮಗೆಲ್ಲ ಗೊತ್ತೇ ಇರುತ್ತೆ. ಅಂತಹ ಟಾಟಾನ ಬೆಂಬಲದೊಂದಿಗೆ ಈಗ BSNL ಮತ್ತೆ ಡೇಟಾ ಕಿಂಗ್ ಆಗಿ ಮೆರೆಯೋದ್ರಲ್ಲಿ ಯಾವ ಅನುಮಾನವಿಲ್ಲ. ಹೀಗಿರಬೇಕಾದ್ರೆ BSNL ಒಂದು ಮಹತ್ವದ ರೀಚಾರ್ಜ್ ಪ್ಲ್ಯಾನನ್ನು ಹೊರಬಿಟ್ಟಿದೆ. ಅದು ಕೇವಲ ₹1,515ಗೆ 1 ವರ್ಷ ವ್ಯಾಲಿಡಿಟಿ ಉಳ್ಳ ಹಾಗೂ ಕಾಲ್ ಫ್ರೀ 2 GB ಡೇಟಾ ಬಳಕೆ. ಅಷ್ಟೇ ಅಲ್ಲದೆ ದಿನಕ್ಕೆ 100 SMS ಹೊಂದಿದ ರೀಚಾರ್ಜ್ ಪ್ಲ್ಯಾನನ್ನು ಹೊರಬಿಟ್ಟಿದೆ. ನೀವು ಜಿಯೋ, ಏರ್ಟೆಲ್ಗಳಿಗೆ ಹೋಲಿಸಿದರೆ ಇದು ಅರ್ಧಕ್ಕೆ ಅರ್ಧ ಕಮ್ಮಿ ರೀಚಾರ್ಜ್ ಪ್ಲ್ಯಾನ್. ಇದರಿಂದ ಜಿಯೋ, ಏರ್ಟೆಲ್ ಕಂಪನಿಗಳಿಗೆ ನಡುಕ ಶುರುವಾಗಿದೆ. BSNL ಏನಾದರೂ ಯಶಸ್ವಿಯಾಗಿ ಆರಂಭವಾಗಿ ಬಿಟ್ಟರೆ ತನ್ನ ಗತವೈಭವಕ್ಕೆ ಮರಳುವುದು ಖಂಡಿತ. ಹೇಗೆ ಜಿಯೋ ತಾನು ಬಂದ ಮೊದಲಲ್ಲಿ ರೀಚಾರ್ಜ್ ಪ್ಲ್ಯಾನ್ಗಳನ್ನು ಕಡಿಮೆ ಬೆಲೆಗೆ ಇಟ್ಟಿದ್ದರಿಂದ ಉಳಿದ ಕಂಪನಿಗಳು ಹೇಗೆ ರೀಚಾರ್ಜ್ ಪ್ಲ್ಯಾನನ್ನು ಇಳಿಕೆ ಮಾಡಿದ್ವೋ ಅದೇ ರೀತಿ BSNL ಮರಳಿ ಆರಂಭವಾಗಿ ಬಿಟ್ಟರೆ ಜಿಯೋ, ಏರ್ಟೆಲ್ ಕಂಪನಿಗಳು ಬೆಲೆ ಕಡಿಮೆ ಮಾಡೋದರಲ್ಲಿ ಯಾವ ಅನುಮಾನವೇ ಇಲ್ಲ. BSNL ಮೊದಲಿನ ಗತವೈಭವಕ್ಕೆ ಬಂದರೆ ಹೇಗಿರುತ್ತೆ? BSNLನ ಕ್ರಾಂತಿ ಬಗ್ಗೆ ನಿಮಗೇನನ್ಸುತ್ತೆ? ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಮತ್ತೆ ಸಿಗ್ತೀವಿ. ನಮಸ್ಕಾರ.